ಸೌಂದರ್ಯವನ್ನು ಹೊಗಳಲಿಕ್ಕೆ ಪದಗಳೇ ಸಾಧ್ಯ ಇಲ್ಲ. ಈ ವರ್ಣನೆಯ ಮಾತುಕತೆಯಲ್ಲಿ ನಾನು ಶೃಂಗಾರವಾಗಿ ಹಾಡಿ ಕುಡಿಬೇಕು ಅಂತ ನನ್ನ ಮನಸ್ಸಿಗೆ ಕಾತುರದಿಂದ ಕಾಯ್ತಿದೆ. ಆದರೆ ಹಲೋ ಸರೋಜಾ, ನಿನ್ನನ್ನು ಹುಡುಕುವುದು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಕೆ ಮಾಡುವುದು ಎರಡು ಒಂದೇ ಅಲ್ಲವೇ? ಇದೇನ್ ಸಾಗರ್, ಇಂದಿಗೂ ಆಕಾಶ ನಕ್ಷತ್ರ ಅಂತ ಏನೇನೋ ಮಾತನಾಡ್ತಿದ್ಯಾ? ನಿನ್ನ ಹತ್ತಿರ ಒಂದು ಪರ್ಸನಲ್ ವಿಷಯ ಮಾತನಾಡುವುದಿತ್ತು. ಅದೆಂತ ವಿಷಯ? ಮೊದಲು ನೀನು ನನಗೆ ಪ್ರಾಮಿಸ್ ಮಾಡು. ನೀನು ಹೇಳೋ ವಿಷಯ ನನಗೆ ಓಕೆ ಅನ್ಸಿದ್ರೆ ಮಾತ್ರ ಪ್ರಾಮಿಸ್ ಮಾಡ್ತೀನಿ. ಇಲ್ಲವಾದರೆ ನೋಡು, ನನ್ನ ಹೀಗೆ ಕಾಡಿಸಿ ಪೀಡಿಸ್ಬೇಡ, ಟೆನ್ಷನ್ನು ಕೊಡಬೇಡ. ಅದೇನಂತ ಹೇಳು. ಸರೋಜಾ, ನನ್ನ ಹೃದಯದಲ್ಲಿ ಮನೆ ಮಾಡಿಕೊಂಡಿರುವ ಮಾತನ್ನು ಬಿಚ್ಚಿ ಹೇಳಲು ನನ್ನ ನಾಲಿಗೆ ತಡಬಡಿಸ್ತಾ ಇದೆ. ಸರಿ, ಹಾಗಾದ್ರೆ ನಾನು ಹೋಗ್ಬಿಡ್ತೀನಿ. ನಿಲ್ಲು ಸರೋಜಾ, ನಿನ್ನನ್ನು ದಿನಕ್ಕೆ ಒಮ್ಮೆಯಾದರೂ ನೋಡದಿದ್ದರೆ, ಮಾತನಾಡದಿದ್ದರೆ ಏನೋ ನನ್ನ ಮನಸ್ಸಿಗೆ ಒಂದು ತರಹದ ತಾಪವಾಗುತ್ತದೆ. ಈ ನಿನ್ನ ಅಂದ ಚಂದ ರಾತ್ರಿ ಕನಸಿನಲ್ಲಿ ಬಂದು ನಿಲ್ಲುತ್ತದೆ. ಸರೋಜಾ, ನನ್ನ ಕನಸಿನ ಪ್ರೇಮ ಕೋಟೆಗೆ ಮೋಸವೆಂಬ ಬಾಂಬನ್ನು ಇಳಿಸಿ ನನ್ನ ಕನಸಿನ ಪ್ರೇಮ ಕೋಟೆಯನ್ನು ನೆಲಕ್ಕೆ ಉರುಳಿಸಬೇಡ. ಸಾಗರ, ನೀರು ಕಂಡ ತಕ್ಷಣ ಮನುಷ್ಯನಿಗೆ ಈಜಬೇಕೆಂಬ ಆಸೆ, ಹಾಗೆ ಹಕ್ಕಿಗೆ ರೆಕ್ಕೆ ಬೆಳೆದ ಮೇಲೆ ಆಕಾಶದಲ್ಲಿ ಹಾರಬೇಕೆಂಬ ಆಸೆ, ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಪ್ರೀತಿ ಎಂಬ ಕೋಟೆ ಕಟ್ಟಿದ ಮೇಲೆ ಅದನ್ನು ತಡೆಯಲು ಯಾರಿಂದ ತಾನೇ ಸಾಧ್ಯ? ಅಂದರೆ ನೀನು ನನ್ನನ್ನು ಪ್ರೀತಿಸ್ತೀನಿ. ಐ ಲವ್ ಯು ಸಾಗರ್, ಐ ಲವ್ ಯು. ಇವತ್ತಿನಿಂದ ನೀನೇ ನನ್ನ ಬಾಳಿನ ಚಂದ್ರ ಚಕೋರಿ. ನಿನ್ನ ಪ್ರೀತಿ ಎಂಬ ದೋಣಿಯಲ್ಲಿ ಕೂತು ಆ ಆಕಾಶಕ್ಕೆ ಹಾರಬೇಕೆಂಬ ಆಸೆ ನನ್ನ ಮನದಲ್ಲಿ ಕಾತುರದಿಂದ ಕಾಯ್ತಾ ಇದೆ. ಹಾಗಾದರೆ ನಗುವ ಮಲ್ಲಿಗೆಯ ಹೂವಿನಂತೆ ನಗು ನಗುತ್ತಾ ಬಿಸಿ ಹಪ್ಪಿಗೆಯಲ್ಲಿ ಮಿಲನಾಗೋಣ ಬಾ.
ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರು ಹನುಮಪ್ಪನ ಯಾರ ಮುಟ್ಟಲ್ಲ ನಾನಿನ ಬಿಡದಿಲ್ಲ ಗೊಡತಿ ಮುಖಕ್ಕಿ ಗೊಡ್ಡದ ಈ ಗ್ರಾಮ ಪಂಚಾಯತಿ ಸಿಪಾಯಿ ಕೆಲಸ ಮಾಡೋರನೆ ಬರೋಣ ಕ್ಯಾರ ತಗೊಂಡು ಹೋಗ್ತಾರೆ ಸ್ವಲ್ಪ ನೀರು ಬಿಡೋದ ಲೇಟ್ ಆದ್ರು ಹೆಣ್ಮಕ್ಳು ಬಾಯಿ ಬಂದಂಗೆ ಬೈತಾರ್ರಿ ಅದ್ರಾಗ ನಮ್ಮ ಪಗಾರ ಬರೋದು 6 ತಿಂಗಳಿಗೆ ಆಗ ಪಗಾರನ ಇಸ್ಕೊಂಡು ನಮ್ಮ ಅಧ್ಯಕ್ಷರೇ ತೊಮ್ಮನಿ ಸಂತಿ ಮಾಡ್ಕೊಂಡು ಹೋಗ್ತಾರೆ ಮತ್ತ ಇನ್ನು ಸರ್ಕಾರದಿಂದ ಬಂದಿರೋ ಸವಲತ್ತುಗಳಂತ್ರು ಜನರಿಗೆ ಮುಡ್ಸಲ್ರಿಪ್ಪ ಇವ್ರ ಎಲ್ಲ ತಿಂದು ಬಾಯಿಗೆ ಬಡ್ದು ಹಾಕ್ಯಾನ ಅದಾರ ಇನ್ನ ಊರಾಗ ಬಿಟ್ಟು ಬಿಡ್ದಂಗೆ ಇವ್ರ ನಳ ಕಂದಾಯ ಮನಿ ಕಂದಾಯ ಹಿತ್ಲ ಕಂದಾಯ ಸುಡುಗಾಡ ಕಂದಾಯನೆಲ್ಲ ಪಿ ಡಿ ಒ ಕ್ಲರ್ಕ್ ಸೇರ್ಕೊಂಡು ತಿಂದು ಹಾಳು ಹತ್ತಿ ಬಿಟ್ಟಾರ ಇನ್ನ ಕಟ್ಟದವ್ರ ಹೆಸರು ಇಲ್ಲ ನಮ್ಮ ಗ್ರಾಮ ಪಂಚಾಯತ್ಯಾಗ ಅವ್ರ ಮನಿನೂ ಇಲ್ಲ ಹಿಂಗಂದ್ರ ರೇ ದೈವ ಯಾವಾಗ ರೀ ಊರು ಉದ್ಧಾರ ಆಗೋದಂತೀನಿ ನಮಗರ ಯಾಕೆ ಬೇಕ್ರಿಪ್ಪ ಈ ದೊಡ್ಡವ್ರ ಸುದ್ದಿ ತೊಡಗಿದ್ರ ಸಾಕು ನಮಗ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಕರೆದೈತಿ ನನ್ನ ಮರೆತು ಈ ಜೀವನ ಹಂಗ ಕಳಿಸಿ ನನ್ನ ಮರೆತು ಎಷ್ಟು ಚಂದ ಕಾಣ್ತೀಯ ಏನ ಚಂದ ಕಾಂತಿ ಹುಡುಗಿ ಈ ನಮ್ಮ ದೊರಳಿ ಜಾಗ ಇನ್ನ ನೋಡಾಕಂತ ಬಂದಾರ ನಮ್ಮ ಗಂಗೈಗಳ ಗುಪ್ಪ
ರಸ್ತೋದಾಗ ನಿಂತ್ಕೊಂಡು ಕಪ್ಪಿ ಒದರ್ಸಂಗ ವಟ 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 ಅಂತ ಒದರ್ಕೊಂಡ್ ನಿಂತಿಯಲ್ಲ ಯಾಕೆ ಏನಾಕನಾಗ ಬಾರ ಮಲ್ಲಿ ಬಾ ಈಗ ಬಂದೇನು ಅಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಬಗ್ಗೆ ಬಹಳ ತಲೆ ಕೆಟ್ಟು ಹೋಗ್ಬಿಟ್ಟೈತಿ ನನಗ ಯಾಕೆ ತಲೆ ಕೆಡ್ಸ್ಕೊಂಡ್ರ ಅವ್ರ ಹಡಗಟ್ಟಿ ಕೆಲಸ ಬಿಡ್ತಾರನ ಅಲ್ಲ ಮಲ್ಲಿ ಊರಾಗ ಬಿಟ್ಟು ಬಿಡ್ದಂಗ ಊರಿನ ಕಂದಾಯ ನೀರಿನ ಕಂದಾಯ ಮನಿ ಕಂದಾಯ ಪೂರಾ ಕಟ್ಟಿಸ್ಕೊಂಡು ಕಟ್ತಾರ ಹೆಸರು ಇಟ್ಟಿಲ್ಲ ಈ ನನ್ನ ಮಕ್ಳು ಅವ್ರ ಮನಿ ನಾವು ಗ್ರಾಮ ಪಂಚಾಯತಿ ನಮೂದು ಮಾಡಿಲ್ಲ. ಇದೇನ ಇದು ನಿಂಗ ಹೊಸ ಸುದ್ದಿ ಇದು ಹೊಸ ಸುದ್ದಿ ಅಲ್ಲ ಮಲ್ಲಿ ದಿನ ಬೆಳಕಲ್ಲಿ ನಡೆಯಂತ ಸುದ್ದಿ ಐತಿದ ಅಲ್ಲ ಬಡ ಬಕರಿಗೆ ಆಶ್ರಯ ಮನೆ ಕಟ್ಟಿಸ್ಕೊಳ್ಳಿ ಅಂತ ನಮ್ಮ ಮ್ಯಾಲಿಂದ ಎಲ್ಲ ಆರ್ಡರ್ ಆಗಿ ಬಂದಿರ್ತಾವ. ಈ ನನ್ನ ಮಕ್ಕಳ ಮೆಂಬರ್ಗಳು ಇದ್ದು ಸಾಹುಕಾರನ ಕೊಟ್ಟಾಗ ರೊಕ್ಕ ಇಸ್ಕೊಂಡು ಒಂದರ ಮೇಲೆ ಒಂದು ಮನೆ ಕಟ್ಟಿಸ್ಕೊಡ್ತಾರ. ಇನ್ನ ಊರಾಗ ಹೆಣ್ಮಕ್ಳಿಗೆ ಪೈಕಾಗಿ ಕಟ್ಟಿಸ್ಕೊಡ್ತೀವಿ ಅಂತ ಬಿಲ್ ತಕೊಂಡು ತಿಂದ ಕೈ ಬಿಟ್ಟು ಬಿಡ್ತಾರ. ಮತ್ತು ನಾವು ಗಂಡಸರು ಅಡ್ಡಾಡೋದಾರಾಗ ಗಂಡಸರು ಕುತ್ಕೊಂಡ್ಬಿಡ್ತಾರ. ಏನ ಕಕ್ಕಸ ಕುತ್ಕೊಂಡ ಬಿಡ್ತಾರ. ಈ ಊರಷ್ಟು ಗಪ್ ನಾರ ಹತ್ತಿದ್ರು ಮೆಂಬರ್ಗಳು ಕ್ಲಾರ್ಕ್ಗಳಿಗೆ ಅಧ್ಯಕ್ಷರಿಗೆ ಏನು ಕೇಳೋದಿಲ್ಲನ ಕೇಳಲ್ಲ ಕೇಳ್ತಾರ. ಸಣ್ಣ ಪುಟ್ಟ ಮೆಂಬರ್ಗಳು ಹೋಗಿ ಸ್ವಲ್ಪ ಬಿರ್ಸ ಮಾಡಿ ಚೇರ್ಮನ್ ಹತ್ರ ಕೇಳಿದ್ರಪ್ಪ ಅಂದ್ರ ಯಾಕಲಿ ಮಗನ ಜಾಸ್ತಿ ಮಾತಾಡ್ತಿ ಮಗನ ಅಲ್ಲಿ ಬಂದವಂತ ಜಬರ್ಸ್ ಬಿಡ್ತಾವ. ಪಾಪ ಸಣ್ಣ ಮೆಂಬರ್ಗಳು ಸರ್ಕಾರ ಕೊಟ್ಟಾಟ 5,000 ಇಟ್ಕೊಂಡು ತಮ್ಮ ಮನೆ ಬಂದು ಕೂತ್ರು. ಹಂಗ ಅಂತಾರನು ಅಂದ್ರ ನಿಮ್ ಪಂಚಾಯತಿ ಸುದ್ದಿ ಬಾಳ್ ದೊಡ್ಡದಾಯ್ತು ಬಿಡ ಹಂಗಾರ. ಅಲ್ಲ ಮಗ ಬಡ ಗಂಡ ಹೆಂಡ್ರು ದುಡಿಲಿ ಅಂತ ಹೇಳಿ NRG ಕೆಲಸನ 101 ದಿನ ಮಹಾತ್ಮ ಗಾಂಧಿ ಯೋಜನೆ ಒಳಗ ಆಯೋಜಿಸಿದ ಬಂತದ್ದು ನೋಡಿದ್ರೆ ಈ ನನ್ನ ಮಕ್ಕಳು ಜನರ ಹಚ್ಚಿ ಕೆಲಸನ ಮಾಡ್ತಾರೆ. 6 ದಿನದ ಆಗ ಕೆಲಸನ 3 ದಿನದಾಗ JCB ತರಿಸಿ ಮಾಡಿಬಿಡ್ತಾರ. ಪಾಪ ಅವ್ರ ಏನು ಮಾಡ್ತಾರ್ರಿ ಈ NRG ಕೆಲ್ಸಕ್ಕೆ ಹೋದಾರ ನಟ್ಟು ದುಡಿತಾರಂತ ಮಾಡ್ರಿ ಏರಿ ಮ್ಯಾಗ ಕೂತ್ಕೊಂಡು ಮನೆಂದು ಅವ್ರ ಪಕ್ಕದ ಮನೆಂದು ಸುದ್ದಿ ಮಾತಾಡೋದಲ್ಲ. ಇನ್ನೊಂದು ವಿಷಯ ಗೊತ್ತ ನಿಂಗ? ಇನ್ನೊಂದ್ ಏನು 60 ವರ್ಷದ ಮುದುಕನ ಕೈಯಾಗ 25-26 ವರ್ಷದ ಹುಡುಗಿ ಮಾತಾಡ್ಕೊಂತ ಇದ್ರ NRG ಕೆಲಸ ಜನಕ್ಕೆಲ್ಲ ಕೊಡ್ತಾರ. ಇವ್ರ JCB ಖರ್ಚು ಅವ್ರ ಮುಗಿಸ್ ಕೈ ಬಿಟ್ಬಿಡ್ತಾರ. ಹಂಗಾದ್ರ ಅವ್ರು ಸರಿಯಾಗ ತಿಂತಾರ ಅಂದಂಗಾತ ಅಧ್ಯಕ್ಷರು ಕ್ಲಾರ್ಕ್ಗಳು ಮೆಂಬರ್ಗಳು ಎಲ್ರು. ಹೌದು ಹರಾಮು ತಿನ್ನೋದಷ್ಟ ಅಲ್ಲ ಊರನ್ನ ಗಂಡ ಸತ್ತ ಗಂಡ ಗಳು ಸಹ ಮಾಡ್ತಾರ ಇವ್ರು. ಅದಕ್ಕ ಪಂಚಾಯತಿ ಇಲೆಕ್ಷನ್ ಬಂದ್ರ ಸಾಕು ನಾ ಕೊಡ್ತಾನೆ. ಏ ಬಾರ ಹುಡುಗಿ ನಾ ಕೊಡ್ತಾನೆ ಬಾಯ್ತಾಗ ಇತ್ತಾಗ ಬಾರ ಅಂತ ಬರೀ ರೋಡ್ನಾಗ ಅಡ್ಡಾಡ್ಕೊಂತ ಬಿದ್ಯಾಗ ಅಡ್ಡಾಡ್ಕೊಂತ ನಿಂದಿರ್ತಾರ. ಹೌದಾ ನೀ ಹೇಳೋದಕ್ಕೆ ರಾಜಕೀಯ ಸೇರಿದ ಮನುಷ್ಯ ಯಾವನೋ ಸಾಚ ಇರಲ್ಲ. ಸ್ವಲ್ಪರ ತಿಂದು ಸ್ವಲ್ಪರ ಜನಕ್ಕೆ ಮುಟ್ಟಿಸ್ಬೇಕು ಅವಾಗ ದೇವ್ರು ನೆಸ್ತಾನ. ಏ ದೊಡ್ಡವ್ರ ಸುದ್ದಿ ಗಿಡ್ಡಿಗೆ ಯಾಕ ಅಲ್ಲ ನಮ್ಮ ಗಾಂಧಿ ತಾತ ಕಂಡ ಗ್ರಾಮ ಸ್ವರಾಜ್ಯದ ಕನಸು ನನಸು ಹಾಕ್ಬೇಕಂದ್ರ ನಮ್ಮಂತ ಯುವ ಶಕ್ತಿ ಸುಮ್ಮನೆ ಕುಂದ್ರಬಾರ್ದ. ಹುರ್ಪಿಲೆ ಎದ್ದೆದ್ದು ಹೋರಾಟ ಮಾಡಾಕ ಬೇಕ. ಇಷ್ಟ ಹುರುಪ ನಿಂದ ಏ ಇಲ್ಲ ಬಾಳ ಸೋತು ಬಿಟ್ಟಂಗಾಗೈತಿ. ಇನ್ನೊಂದ್ 2 ಸಲ ತೋರ್ಸ್ಲಿಲ್ಲ. ಹುರುಪಿಲೆ ಎದ್ದು ಹೋರಾಡಕ ಬೇಕ. ಈ ನಿನ್ನ ಯುವ ಶಕ್ತಿನ ಕರ್ಕೊಂಡು ಹೋಗಿ ಏನಾದ್ರು ಮಾಡಾಕ ನಿಂತೆ ಅಂತಂದ್ರ ನಿನ್ನ ಯುವ ಶಕ್ತಿನ ಚೇರ್ಮನ್ಗಳು ಕರೆದ ಗುಟ್ಕಾಕ ಕುಡಿಯಾಕ ಸೇಂದಿ ಸರ್ರಾಯಿ ಸಿಗರೇಟು ಬೀಡಿ ಇಂಥವ್ನು ಕೊಟ್ರು ಸಾಕು ಅವ್ರ ಮನ್ಯಾಗ ಹೆಂಡ್ರ ಮಕ್ಕಳು ಮಾರಿ ಬರ್ತಾರ. ಹೌದು ನೀ ಹೇಳೋದು ಕರೆ ಐತಿ. ಮೊದಲ ನಾವು ಬುದ್ಧಿವಂತರಾಗ ಆಮೇಲೆ ಒಟ್ಟನು ಬುದ್ಧಿವಂತರು ಮಾಡಾಕ ಬರ್ತೈತಿ. ಹೌದಲ್ಲ? ಏ ಆ ಸುದ್ದಿ ಕೇಳಿ ನೀ ಯಾಕೆ ಕೈ ಸುಟ್ಕೊಂತಿ? ನನಗೆ ಯಾಕೋ ಇವತ್ತು ಬೇಸರ ಆಗತ್ತೈತಾ. ನನಗಂದು ಸಿನಿಮಾ ಕರ್ಕೊಂಡು ಹೋಗ ಮಾಮ. ನೀನು ನನಗ ಏನಂದೆ? ನಿಂಗು ಮಾಮ ಅಂದೆ. ಮಾಮ ಏ ಹುಡುಗಿ ನೀನು ಮಾಮ ಅಂದ ಕೂಡ ನನಗೆ ಒಂದು ನಮೂನೆ ಕಸಿ ಬಿಸಿ ಆಗಾಕ ಹಿಡಿತು ನೋಡ. ನಿನಗಾಗತ್ತಂತ ನನಗೆ ಗೊತ್ತೈತೇಳ. ಏ ಹುಡುಗಿ ಹೋಗದ ಹೋಗ್ತವಿ. ಈ ದೊರಳಿ ಜನ ಯಾಕ ಸಪ್ಪೆ ಮುಸುಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಾರ. ಹೌದಾ? ಒಂದು ಹೊಗೆ ಮತ್ತ ಸಂಘ ನಿನಗಿಂತ ಹುರುಪಿಲ್ಲದ ಹೌದು ಹುರುಪಿಲ್ಲದ ಗೊತ್ತಾದ
ಗೊತ್ತಾತ ಒಳ್ಳೆ ಒಂದು ನಾವು ಮಾಡ್ತೀವಿ ನಿಮ್ಗೆ ಹೊರಪು. ಏನೋ ಅವ್ರ ಮನೆಯಲ್ಲಿ ಇಲ್ಲ ಅಂದ್ರೆ ಏನೋ ಮನಸ್ಸಿನಲ್ಲಿ ಒಂಥರ ತಳಮಳ. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗಲ್ಲ. ಇದೇನು ನಮ್ಮ ಯಜಮಾನ್ರು ಬಂದೇ ಬಿಟ್ರು ಅನ್ನಿಸ್ತೇವೆ.
ನಾ ಇಷ್ಟೊತ್ತು ಕಂಡಿದ್ದು ಕನ್ಸ. ಇರ್ಲಿ, ಇವತ್ತು ಬರ್ಲಿ, ಚೆನ್ನಾಗಿ ಮಾತಾಡಿದ್ರೆ. ಶೀಲಾ, ಶೀಲಾ, ಈ ಯಾಕೆ ಶೀಲಾ ಕನಸಿನ ಲೋಕದಲ್ಲಿ ಇದ್ದಂತೆ ಕಾಣುತ್ತಿದೆ ನನ್ನ ರಾಣಿ? ಈಗ ಬಂದ್ರ ಅಲ್ರಿ, ಬಲ್ಲಂಡೆ ಕಾಲುವೆಗೆ ನೀರ್ ಹರಿಸ್ಬೇಕು ಅಂತ ಹೋಗ್ತಾ ಇದ್ರಿ. ಈಗ ನೋಡಿದ್ರೆ ಇಷ್ಟು ಬೇಗ ಬಂದ್ರಲ್ಲ, ಯಾಕೆ? ಶೀಲಾ, ರೈತನ ಬಾಳು ಕಣ್ಣೀರಿನ ಗೋಳು. ರೈತನಿಗೆ ನಿದ್ರೆ ಎಂದರೆ ಬಹುದೂರ. ಚಾನಲ್ ನೀರಿಲ್ಲದಿದ್ದಾಗ ಬೋರು ಶುರು ಮಾಡಿ ಬೆಳಗ್ಗೆ ನೀರು ಉಣಿಸೋನೆಂದರೆ ಎಂಟಿನವರ ಕಾಟ. ಅಂದ ಮೇಲೆ ರೈತನ ಮಗ ಉದ್ಧಾರವಾಗುವುದು ಕನಸಿನ ಮಾತು ಕಣೆ. ಸ್ವಾಮಿ, ನೀವ್ ಹೇಳುವ ಮಾತಿನ ಅರ್ಥ ಕೆನಲ್ಗೆ ನೀರ್ ಬಿಡ್ತೀನಿ, ಕರೆಂಟ್ ಕೊಡ್ತೀನಿ ಅಂತ ಓಟ್ ಕೇಳುವಾಗ ಬಂದು ನಮ್ಮಿಂದ ಓಟ್ ಹಾಕಿಸ್ಕೊಳ್ತಾರೆ. ಅದನ್ನೆಲ್ಲ ಮಾಡ್ಬೇಕಂತ ಈಗಿನ ರಾಜಕಾರಣಿಗಳಿಗೆ ತಿಳಿಯುವುದಿಲ್ವೇ? ಶೀಲಾ, ರಾಜಕಾರಣಿಗಳೆಂದರೆ 7 ಹಿಡಿಯ ಸರ್ಪಗಳು ಇದ್ದಂತೆ. ಎಲೆಕ್ಷನ್ನಿನ ಟೈಮಿನಲ್ಲಿ ರೈತರನ್ನ ತಮ್ಮ ಭುಜದ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತಾರೆ. ರೈತರಿಗೆ ಇಲ್ಲ ಸಲ್ಲದ ಭರವಸೆಯ ಮಹಾಪುರವನ್ನೇ ಅವರ ಕಿವಿಯಲ್ಲಿ ತುಂಬಿ ಓಟು ಪಡೆದುಕೊಂಡು ಆರಿಸಿ ಬಂದು ರೈತರ ಹೆಸರಿನಲ್ಲಿಯೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಂತ್ರಿಯಾದ ಮೇಲೆ ತಮ್ಮ ಸ್ವಾರ್ಥದ ಒಡಲನ್ನು ತುಂಬಿಕೊಳ್ಳುವ ರಾಜಕಾರಣಿಗಳು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟಿನವರೆಗೂ ತುಂಬಿಕೊಂಡಿರುವ ಸ್ವಾರ್ಥದ ರಾಜಕಾರಣಿಗಳು ತುಂಬಿಕೊಂಡಿರುವಾಗ ಇನ್ನು ನಮ್ಮಂತ ಕಷ್ಟ ನಷ್ಟಗಳನ್ನು ವಿಚಾರ ಮಾಡುವ ಮಾತು ಎಲ್ಲಿಂದ ಬಂತು ಶೀಲಾ? ಸ್ವಾಮಿ, ಈಗಿನ ರಾಜಕಾರಣಿಗಳಿಗೆ ಇಷ್ಟೆಲ್ಲ ಮೋಸ ಮಾಡಿ ಜೀವನ ಮಾಡ್ತಾ ಇದ್ದಾರಲ್ಲ, ಆ ದೇವರು ಒಂದಿನ ಒಂದು ದಿನ ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಶೀಲಾ, ರಾಜಕಾರಣಿಗಳಿಗೆ ಆ ದೇವರ ಭಯ ಎಂದೂ ಇಲ್ಲ. ನಡೆ, ಹೊಟ್ಟೆ ತುಂಬಾ ಹಸಿತಾ ಇದೆ. ಬನ್ನಿ ಸ್ವಾಮಿ. ನಡೆ ಮಹಾರಾಯ್ತಿ. ಮಿಸ್ಟರ್, ಧರ್ಮಾಪುರದ ರಾಮನ ಮನೆ ಇದೆ ಏನು? ಹೌದು ಸರ್, ನಾನು ರಾಮುವಿನ ತಮ್ಮ ಮೈಲಾರಿ ಅಂತ. ನನ್ನಣ್ಣನ ಹತ್ತಿರ ಏನಾದರೂ ಕೆಲಸವಿದೆಯಾ ಸರ್? ಹೌದಪ್ಪ, ನಾನು ಕರ್ನಾಟಕ ವಿಕಸಿತ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಯಶವಂತ್ ಅಂತ. ಶೀಲಾ, ಸಾಹೇಬರಿಗೆ ಕುಡಿಯಲು
ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬಾ. ಆಗ್ಲಿ ಸರ್. ಸರ್ ಬನ್ನಿ ಕುಳಿತುಕೊಳ್ಳಿ. ಬಂದ ವಿಷಯ ನೋಡು ಮೈಲಾರಿ, ನಿಮ್ಮಣ್ಣ 5 ವರ್ಷದ ಹಿಂದೆ ಬೋರ್ವೆಲ್ ಮಾಡ್ತೀನಿ ಅಂತ ಹೇಳಿ ತೆಗೆದುಕೊಂಡ 5 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾನೆ ನಿಮ್ಮ ಅಣ್ಣ. ಆದ್ರೆ ಅವರು ತುಂಬದ ಕಾರಣ ಕಂತು ಬಾಕಿ ಆಗಿದೆ. ಇನ್ನು 1 ವಾರದ ಸಾಲ ತುಂಬದಿದ್ದರೆ ನಿಮ್ಮ ಹೊಲನು ಪಂಚಾಯತಿ ಕಟ್ಟೆ ಮೇಲೆ ಹರಕಾಗುವುದು ಗ್ಯಾರಂಟಿ. ತಿಳಿಯಕ್ಕೆ ಸರ್, ನೀವು ಯಾವ ರಾಮುವಿನ ಬಗ್ಗೆ ಮಾತನಾಡುತ್ತಿದ್ದೀರಾ? ನನ್ನಣ್ಣ ಇಷ್ಟೊಂದು ಸಾಲವನ್ನ ಯಾವ ಬ್ಯಾಂಕಿನಲ್ಲಿಯೂ ತೆಗೆದುಕೊಂಡಿಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ ಸರ್, ಏನೋ ಮೋಸ ನಡೆದಿದೆ. ನೋಡಪ್ಪ ಮೈಲಾರಿ, ನಾನು ರೈತರಿಗೆ ಮೋಸ ಮಾಡುವ ಮನುಷ್ಯ ಅಲ್ಲ. ಬೇಕಾದರೆ ಈ ಫೈಲಿನಲ್ಲಿ ನಿಮ್ಮ ಹೆಸರಿದೆ ನೋಡು. ಅಯ್ಯೋ ಶ್ರೀ ಸದ್ಗುರು ಬಸವಣ್ಣನೇ, ಈ ಬಡವನ ಬಾಳಿನಲ್ಲಿ ಎಂತ ಬಿರುಗಾಳಿಯನ್ನು ಎಬ್ಬಿಸಿದೆ ತಂದೆ. ಸರ್, ನೀವು ಯಾರದೋ ಮಾತನ್ನ ಕೇಳಿ ನನ್ನ ಅಣ್ಣನ ಹೆಸರಿನಲ್ಲಿ ಡೂಪ್ಲಿಕೇಟ್ ಸಹಿನು ಮಾಡಿಸಿಕೊಂಡು ಬಂದಿರಬೇಕು. ನೀವು ಸತ್ಯ ನುಡಿಯದಿದ್ದರೆ ಹಿಂದೆ ಈ ರೈತನ ಮಕ್ಕಳ ಕತ್ತು ನೇಣಿಗೆ ಆಹುತಿಯಾಗುತ್ತದೆ ಸರ್, ನೇಣಿಗೆ ಆಹುತಿಯಾಗುತ್ತದೆ. ನೋಡು ಮೈಲಾರಿ, ನಾನೊಬ್ಬ ರೈತರ ಮಗನಾಗಿ ಮಣ್ಣಿನಲ್ಲಿ ದುಡಿದು ಕಷ್ಟಪಟ್ಟು ಓದಿ ಈ ಸ್ಥಾನಕ್ಕೆ ಬಂದಿದ್ದೇನೆ. ಅಂದ ಮೇಲೆ ಸುಳ್ಳು ಹೇಳಿ ನಾನು ಯಾವ ನರ್ಕಕ್ಕೆ ಹೋಗಲಿ? ಓಹೋ, ಬ್ಯಾಂಕ್ ಮ್ಯಾನೇಜರ್ ಸರ್, ಅಪರೂಪಕ್ಕೆ ಈ ಬಡ ರೈತನ ಮನೆಗೆ ನಿಮ್ಮ ಆಗಮನ. ನೋಡು ರಾಮು, ನೀನು ಮತ್ತು ನಿನ್ನ ಸ್ನೇಹಿತ ಹೊಲಕ್ಕೆ ಬೋರ್ವೆಲ್ ಮಾಡ್ತೀನಿ ಅಂತ ಹೇಳಿ ತೆಗೆದುಕೊಂಡ ನೆನಪಿಲ್ಲವೇ? ಹೌದು ಸರ್, ಸಾಲ ತೆಗೆದುಕೊಂಡದ್ದು ನಿಜ. ಆ ಸಾಲವನ್ನು ನನ್ನ ಗೆಳೆಯ ತುಂಬಲಿಲ್ಲವೇ? ರಾಮು, ನಿನ್ನ ಗೆಳೆಯ ಸಾಲವನ್ನು ತುಂಬಿದ್ದರೆ ನಾನು ನಿಮ್ಮ ಮನೆ ಕಡೆ ಬರುವ ವಿಚಾರಿಸುತ್ತಿಲ್ಲ. ಇನ್ನು 1 ವಾರ ಸಾಲ ತುಂಬದಿದ್ದರೆ ನಿಮ್ಮ ಆಸ್ತಿಯನ್ನು ಜಪ್ತಿ ಮಾಡುವುದು ಗ್ಯಾರಂಟಿ. ಮೈಲಾರಿ, ಎಲ್ಲಿ ನೋಡಿದ್ರು ಈ ಜಗದಲ್ಲಿ ಬರೀ ಮೋಸ, ವಂಚನೆ, ಸುಳ್ಳುತನ ತುಂಬಿಕೊಂಡಿರುವಾಗ ರೈತನ ಮಕ್ಕಳ ನಂಬಿಕೆ ಎಂಬ ಅಕ್ಷರಗಳನ್ನು ನಾಲಿಗೆ ಮೇಲೆ ಸ್ವಾರ್ಥ ಇಟ್ಟುಕೊಂಡು ನಡೆಯುವರು. ಆದರೆ ಕಳ್ಳರು, ಮೋಸಗಾರರು, ಸುಳ್ಳರು ನಂಬಿಕೆ ಎಂಬ ಅರ್ಥವನ್ನು ದುರುಪಯೋಗ ಮಾಡಿಕೊಂಡು ಅನ್ಯಾಯ ಎಂಬ ದಾರದ ಎಳೆಯಿಂದ ರೈತನ ನಾಲ್ಗೆಯನ್ನು ಕೊಯ್ಯುವರು. ಜೀವದ ಗೆಳೆಯ ನೌಕರು ಸೇರುತ್ತಾನಂತ ಹೇಳಿ ಬ್ಯಾಂಕಿನಲ್ಲಿ ನನ್ನ ಹೊಲದ ಮೇಲೆ ಸಾಲ ತೆಗೆಸಿಕೊಟ್ಟದ್ದು ತಪ್ಪೇ? ಏ ಸದ್ಗುರು ಬಸವೇಶ್ವರ, ಯಾವ ತಪ್ಪಿಗಾಗಿ ಬಡ ರೈತರಿಗೆ ಇಂಥ ಶಿಕ್ಷೆಯನ್ನು ಕೊಟ್ಟಿದ್ದೀಯ ತಂದೆ? ಇಂಥ ಶಿಕ್ಷೆಯನ್ನು ಕೊಟ್ಟಿದ್ದೆ ಅಣ್ಣ, ಇದು ದೇವರು ಕೊಟ್ಟ ಶಿಕ್ಷೆಯಲ್ಲಣ್ಣ. ಮುಗ್ಧ ರೈತನ ಮಕ್ಕಳಿಗೆ ಮೋಸ ಮಾಡುವ ರಾಜಕಾರಣಿಗಳೇ ಇರಲಿ, ಸರ್ಕಾರದ ಅಧಿಕಾರಿಗಳೇ ಇರಲಿ, ದಲ್ಲಾಳಿ ಅಂಗಡಿಯವರೇ ಇರಲಿ, ನಂಬಿಸಿ ಕುತ್ತಿಗೆ ಕೊಯ್ಯುವ ಜೀವದ ಗೆಳೆಯರೇ ಆಗಿರಲಿ, ಅಂತಹ ತಾಯಿಗಂಡ ಸೂಳೆ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸಬೇಕೆಂದರೆ ಕೆಚ್ಚದೆಯ ವೀರ ಸುಭಾಷ್ ಚಂದ್ರ ಬೋಸರಂತೆ ದೇಶದ ಮೂಲೆ ಮೂಲೆಯಲ್ಲಿರುವ ರೈತರನ್ನು ಒಗ್ಗೂಡಿಸಿ ನ್ಯಾಯ, ನೀತಿ, ಧರ್ಮವೆಂಬ 3 ಮಂತ್ರದ ವಿಭೂತಿಯನ್ನು ಹಣೆಗೆ ಹಚ್ಚಿ ಶೌರ್ಯವೆಂಬ ಮಂತ್ರವನ್ನು ಅವರ ಕಿವಿಯಲ್ಲಿ ತುಂಬಿ ನ್ಯಾಯವೆಂಬ ಸಿಂಧೂರ ತಿಲಕವನ್ನು ಇಟ್ಟು ರೈತರಿಗೆ ಅನ್ಯಾಯ ಮಾಡುವ ಯಾವ ಬೋಳಿ ಮಗನೇ ಇರಲಿ ಕೈಯಲ್ಲಿ ಹಿಡಿದಿರುವ ಕೊಡ್ಲಿಯಿಂದ ಒಬ್ಬೊಬ್ಬರ ರುಂಡವನ್ನ ಕತ್ತರಿಸಿ ಆ ರುಂಡ ಮುಂಡಗಳನ್ನ ಒಂದೇ ಜಾಗದಲ್ಲಿ ಕೂಡಿ ಹಾಕಿ ನ್ಯಾಯವೆಂಬ ಸೀಮೆ ಎಣ್ಣೆಯನ್ನು ಸುರಿದು ಸತ್ಯವೆಂಬ ಬೆಂಕಿ ಕಡ್ಡಿಯಿಂದ ಬೆಂಕಿ ಹಚ್ಚಿದಾಗಲೇ ರೈತನ ಬದುಕು ಉದ್ಧಾರವಾಗುವುದು. ಇಲ್ಲವಾದರೆ ರೈತನ ಮಕ್ಕಳು ಕಳ್ಳ ಕದೀಮರ ಗುಲಾಮರಾಗಿ ಬಾಳುವುದು ಶತಸಿದ್ಧ ಅಣ್ಣ, ಶತಸಿದ್ಧ. ರಾಮು, ನುಡಿದು ಸತ್ಯ. ರೈತರಿಗೆ ಮೋಸ ಮಾಡುವ ಯಾವ ವ್ಯಕ್ತಿ ಇರಲಿ ಅಂತವರಿಗೆ ಸತ್ಯ, ಧರ್ಮ, ಸಂಕೇತವಾದ ಬಡವ ಭೀತಿ ಕೊಡ್ಲಿಯಿಂದ ಅಂತ್ಯದ ನಾಂದಿ ಆಡಿದಾಗಲೇ ರೈತರ ಬಾಳು ಬಂಗಾರ ಖನಿಜವಾಗುವುದು. ಇರಲಿ ರಾಮು, ಸಾಲ ಎಂದು ತುಂಬುತ್ತೇ ಹೇಳು. ಸರ್, ಮಾಡಿದ ತಪ್ಪಿಗಾಗಿ ಇದ್ದ 3 ಎಕರೆ ತೋಟವನ್ನು ಯಾರಿಗಾದ್ರೂ ಬಡ್ಡಿಯಲ್ಲಿ ಹಾಕಿ ನಿಮ್ಮ ಸಾಲವನ್ನು ತಂದು ತುಂಬುತ್ತೇನೆ ಸರ್, ತಂದು ತುಂಬುತ್ತೇನೆ. ನೋಡು ರಾಮು, ನಾನೊಬ್ಬ ರೈತನ ಮಗನೇ. ನಿನ್ನ ತೋಟವನ್ನು ಯಾರಿಗೂ ಹೊತ್ತಿ ಹಾಕೋದು ಬೇಡ. ನೀನು ಕಣ್ಣೀರು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಇರಲಿ, ನಿನ್ನ
ಸಾಲಕ್ಕೆ ನನ್ನ ಹತ್ತಿರದ ಹಣವನ್ನು ತುಂಬುತ್ತೇನೆ. ನಾಳೆ ಬೆಳೆ ಬಂದಾಗ ಅದನ್ನು ಮಾರಿ ನನ್ನ ಹಣವನ್ನು ಮುಟ್ಟಿಸು, ತಿಳಿಯಿದೆ? ಸರ್, ನೀವು ನಿಜವಾಗ್ಲೂ ದೇವಮಾನವರು ಸರ್, ದೇವಮಾನವರು. ಬರಿದಾದ ಬಡ ರೈತನ ಬಾಳಿಗೆ ಬೆಳಕು ನೀಡಿದ ರವಿತೇಜ ಸರ್, ರವಿತೇಜ. ನನ್ನ ಉಸಿರವರೆಗೂ ಮರೆಯೋದಿಲ್ಲ ನಿಮ್ಮ ಈ ಉಪಕಾರವನ್ನು. ಬಾಯಿ ಸತ್ತ ಮೂಕ ಬಸವಣ್ಣನನ್ನ ಕಟುಕರು ಸುರಿದುಕೊಂಡು ತಿನ್ನುವಂತೆ ಬಾಯಿ ಸತ್ತ ಮುಗ್ಧ ರೈತರ ಮಕ್ಕಳನ್ನ ಸುರಿದುಕೊಂಡು ತಿನ್ನುವ ನರಭಕ್ಷಕರು ತುಂಬಿಕೊಂಡಿದ್ದಾರೆ ಸರ್. ರೈತನ ಮಕ್ಕಳು ಸಾಲ ತೆಗೆದುಕೊಳ್ಳುವ ಪ್ರತಿಯೊಂದು ಬ್ಯಾಂಕಿನಲ್ಲಿಯೂ ನಿಮ್ಮಂತ ಸದ್ಗುಣದ ಮ್ಯಾನೇಜರ್ ಎಂದರೆ ಸಾಲಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರನ್ನ ತಡೆಯಬಹುದು ಸರ್. ಈ ನಿಮ್ಮ ಉಪಕಾರವನ್ನ ನಾವು ಎಂದಿಗೂ ಮರೆಯುವುದಿಲ್ಲ. ನೋಡಪ್ಪ ಮೈಲಾರಿ, ಇದರಲ್ಲಿ ಉಪಕಾರ ಪ್ರಶ್ನೆ ಇಲ್ಲ. ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೆ ಕಷ್ಟಪಟ್ಟು ಭೂಮಿಯಲ್ಲಿ ದುಡು ನೌಕರಿ ಗೊತ್ತಾಗುತ್ತದೆ ಈ ಧೋರಣೆ ಜನಗಳ ರೈತರ ಕಷ್ಟ ನಷ್ಟಗಳು. ರಾಮು, ನಾ ಇನ್ನು ಹೋಗಿ ಬರಲಿ. ಹೋಗಿ ಬನ್ನಿ ಸರ್. ಹಲೋ ಕವಿಗಳೇ, ಅಲ್ಲ ಭೂಮಿಯಲ್ಲಿ ದುಡಿಯುವ ಭೂಮಿಪತನಾದ ರಾಮು ಅವರೇ? ಯಾಕೋ ಮಿತ್ರ, ಈ ನಿನ್ನ ಬಡಗಳಿನ ನೆನಪು ಈಗ ಬಂದಿದೆ ನಿನಗೆ? ಶೀಲ, ನೀರು ತೆಗೆದುಕೊಂಡು ಬಾರಮ್ಮ. ರಾಮು, ಅಂದ ಹಾಗೆ ಈ ಹೆಣ್ಣು ಮಗಳು ಯಾರೆಂದು ತಿಳಿಯಲಿಲ್ಲ? ಕ್ಷೀಣ, ಇವಳು ನನ್ನ ತಮ್ಮನ ಹೆಂಡತಿ. ಇರಲಿ, ನಿನಗೆ ಯಾವುದಾದ್ರೂ ನೌಕರಿ ಸಿಕ್ಕಿದೆ ಗೆಳೆಯ? ರಾಮು, ನಾನು PSI ನೌಕರಿ ಸೇರಿ 4 ತಿಂಗಳಾಯಿತು. ಒಂದು ಇಂಪಾರ್ಟೆಂಟ್ ಕೇಸಿನ ಬಗ್ಗೆ ನನ್ನನ್ನು ಇದೇ ಊರಿಗೆ ಅಪಾಯಿಂಟ್ಮೆಂಟ್ ನೀಡಿದ್ದಾರೆ. ಇರಲಿ, ಅಂದ ಹಾಗೆ ಹೇಗೆ ನಡೆದಿದೆ ನಿನ್ನ ರೈತನ ಉದ್ಯೋಗ? ಕಿರಣ, ರೈತನ ಗೋಳು ಆ ದೇವರೇ ಬಲ್ಲ. ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಎದ್ದ ಬಿದ್ದ ಬೆಳೆಯಲ್ಲ ಮಣ್ಣು ಪಾಲಾಯಿತು. ಮನೆ ದನ ಕಳೆಲ್ಲ ಕಳೆದುಕೊಂಡು ರೈತನು ತಿನ್ನಲು ತುತ್ತು ಅನ್ನಕ್ಕಾಗಿ ಕೈ ಚಾಚುವ ಪ್ರಸಂಗ ಆಗಿದೆ ಗೆಳೆಯ, ಕೈ ಚಾಚುವ ಪ್ರಸಂಗ ಆಗಿದೆ. ರಾಮು, ನೀನೇನು ಧೈರ್ಯ ಕಳೆದುಕೊಳ್ಳಬೇಡ. ಮೊನ್ನೆ ಮಳೆ ರಾಯನ ಅರ್ಭಟಕ್ಕೆ ಬೆಳೆ ದನ ಸೂರುಗಳನ್ನು ಕಳೆದುಕೊಂಡವರಿಗೆ ಸರ್ಕಾರ ಮತ್ತು ದಾನಿಗಳು ಸಾಕಷ್ಟು ಸಹಾಯ ಮಾಡಿದಲ್ಲ ರಾಮು? ಸರ್ಕಾರದ ದಾನಿಗಳು ನಿರಾಶ್ರಿತರಿಗೆ ಸಹಾಯ ಮಾಡಿದ್ದು ನಿಜ. ಆದರೆ ಭ್ರಷ್ಟ ರಾಜಕಾರಣಿಗಳು ನೀಚ ಸರ್ಕಾರದ ಅಧಿಕಾರಿಗಳ ಕೈಯಲ್ಲಿ ಬಂದಾಗ 150% ನಿರಾಶ್ರಿತರಿಗೆ ಹಂಚಿ ಮಿಕ್ಕಿದ್ದ ತಮ್ಮ ಸ್ವಾರ್ಥದ ಒಡಲು ತುಂಬಿಕೊಂಡಿದ್ದಾರೆ ಸರ್. ಮೈಲಾರಿ, ನಿರಾಶ್ರಿತರಿಗೆ ಸರ್ಕಾರದಿಂದ ಬಂದ ಹಣ ಮತ್ತು ರೇಷನ್ ಅನ್ನು ಸರಿಯಾಗಿ ತಲುಪಿಸದ ಯಾವೇ ವ್ಯಕ್ತಿ ಇರಲಿ, ಅಂತವರನ್ನು ಸರ್ಕಾರಕ್ಕೆ ತಿಳಿಸುವುದೇ ಪ್ರಜಾಪ್ರಭುತ್ವ ಕರ್ತವ್ಯ. ಮೈಲಾರಿ, ಪ್ರಜಾಪ್ರಭುತ್ವ ಕರ್ತವ್ಯ. ಇವತ್ತಿನ ಸರ್ಕಾರದಲ್ಲಿ ನಿತ್ಯವೂ ನಡೆಯುವುದು ಮೋಸ, ವಂಚನೆ, ದರೋಡೆತನ. ಒಬ್ಬ ಬಡ ರೈತನ ಮಗ ಹಳ್ಳಿಯಲ್ಲಿಯೇ ಹುಟ್ಟಿ ಹಳ್ಳಿಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆದರೂ ಒಂದು ಗವರ್ನಮೆಂಟ್ ನೌಕರಿ ಹಿಡಿಯಬೇಕೆಂದರೆ ಲಂಚ ಕೊಡಬೇಕು ಸರ್, ಲಂಚ. ಬಡ ರೈತ ತನ್ನ ಹೊಲದ ಉತ್ತಾರವನ್ನು ತೆಗೆಸಿಕೊಳ್ಳಬೇಕಾದರೆ ತಲಾಟಿಗಳಿಗೆ ಲಂಚ ಕೊಡಬೇಕು. ಸಬ್ಸಿಡಿ ಬೀಜ ಗೊಬ್ಬರವನ್ನು ತೆಗೆದುಕೊಳ್ಳಬೇಕಾದರೆ ಅಲ್ಲಿಯೂ ಲಂಚ ಕೊಡಬೇಕು. ಒಬ್ಬ ಬಡ ರೈತನ ಹೆಂಡತಿಗೆ ಹೆರಿಗೆಯನ್ನು ಬಂದು ಗವರ್ನಮೆಂಟ್ ಆಸ್ಪತ್ರೆಯ ಒಳಗೆ ಹೆಜ್ಜೆ ಇಟ್ಟರೆ ಸಾಕು ಸರ್, ಅಲ್ಲಿಯೂ ಲಂಚ ಕೇಳುತ್ತಾರೆ. ಬಡವರಿಗೆ ಬಂದ ಆಶ್ರಯ ಮನೆಯನ್ನ ಕಟ್ಟಿಕೊಳ್ಳಬೇಕಾದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು PDOಗಳಿಗೆ ಲಂಚ ಕೊಡಬೇಕು. ಸರ್ಕಾರದ ಅಧಿಕಾರಿಗಳೇ ಲಂಚ ಕೇಳುತ್ತಾರೆ ಎಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೋದರೆ ಅಲ್ಲಿಯೂ ಲಂಚ ಕೇಳುತ್ತಾರೆ ಸರ್, ಅಲ್ಲಿಯೂ ಲಂಚ ಕೇಳುತ್ತಾರೆ ಸರ್. ಈ ಸಮಾಜದಲ್ಲಿ ಲಂಚ 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 ಎಂದು ಕೈ ಚಾಚುವ ಸೂಳೆಯ ಮಕ್ಕಳನ್ನ ಇಂಚು ಇಂಚಾಗಿ ಕತ್ತರಿಸಿದಾಗಲೇ ರೈತನ ಬದುಕು ಉದ್ಧಾರವಾಗುವುದು. ಇಲ್ಲವಾದರೆ ಈ ಸಮಾಜದಲ್ಲಿ ಹಣ್ಣನ್ನು ತಿನ್ನುವ ಸೂಳೆಯ ಮಕ್ಕಳು ಹಣ್ಣನ್ನು ತಿನ್ನುತ್ತಾರೆ,
ಮಣ್ಣಲ್ಲಿ ದುಡಿಯುವ ನಮ್ಮಂತ ಮುಗ್ಧ ರೈತನ ಮಕ್ಕಳು ಮಣ್ಣನ್ನೇ ತಿನ್ನಬೇಕಾಗುತ್ತದೆ ಸರ್, ಮಣ್ಣನ್ನೇ ತಿನ್ನಬೇಕಾಗುತ್ತದೆ. ಕಿರಣ, ನೀನೊಬ್ಬ ಸತ್ಯ ನ್ಯಾಯ ನೀತಿ ಎಂಬ ತ್ರಿದಳವನ್ನು ಚಕ್ರವನ್ನು ಎದೆಯ ಮೇಲೆ ಹಂಚಿಯನ್ನು ಹಾಕಿಸಿಕೊಂಡ ಸರ್ಕಾರದ ಸಿಂಹ ರೈತರಿಗೆ ವಂಚಿಸಿ ಮೋಸದಿಂದ ಮಾಲನ್ನು ಸರ್ಕಾರದಿಂದ ಪಾಸ್ಪೋರ್ಟ್ ಅನ್ನು ತೆಗೆಸಿಕೊಂಡು ಹೊರ ದೇಶಕ್ಕೆ ಮಾರುವ ಬೆಷ್ಟಾದ ರೈತರಿಗೆ ದಾರಿ ತರಿಸಿಕೊಡುವ ರುದ್ರ ನೀನಾಗಬೇಕು. ಎತ್ತ ತಾಯಿ ರಾಜಕಾರಣಿಗಳಿಗೆ ಮೋಸದ ಸರ್ಕಾರದ ಅಧಿಕಾರಿಗಳಿಗೆ ನೀನು ಅವತಾರ ಪುರುಷನಾಗಿ ಹಸಿರು ಕ್ರಾಂತಿಯ ದೀಪವನ್ನು ವಿಧಾನಸೌಧದ ಮುಂದೆ ಆರ್ದ ನಂದಾ ಜ್ಯೋತಿ ಬೆಳಗುವ ಕಿರಣನಾಗಬೇಕು. ಆಶಾ ಕಿರಣ ನೀನಾಗಬೇಕು. ಮಿತ್ರ, ರೈತರಿಗೆ ಬಡವರಿಗೆ ಮೋಸ ಮಾಡುವ ರಾಜಕಾರಣಿಗಳಿರಲಿ, ಸರ್ಕಾರದ ಅಧಿಕಾರಿಗಳೇ ಇರಲಿ, ನನ್ನ ಪಾಲಿಟ್ ಡಿಪಾರ್ಟ್ಮೆಂಟಿನವರೇ ಇರಲಿ, ಅಂತವರಿಗೆ ಹೊಂಚತೆ ಹೇಳುತ್ತದೆ ಟಂಕ ಕಟ್ಟಿ ನನ್ನ ಕಾನೂನಿನಿಂದ ಶಿಕ್ಷೆ ಕೊಡಿಸಿ ರೈತರಿಗೆ ಬಡವರಿಗೆ ನೆಮ್ಮದಿಯಿಂದ ಊಟ ಮಾಡಿಸುವುದೇ ನನ್ನ ಗುರಿ. ಈ ನಿನ್ನ ಗುರಿಯು ರೈತರ ಕಣ್ಣೀರು ಒರೆಸುವ ಮಂತ್ರವಾಗಬೇಕು. ಗೆಳೆಯ, ಈ ಬಡವನ ಮನೆಯಲ್ಲಿ ಊಟ ಮಾಡಿ ಹೋಗು. ಏ ಗೆಳೆಯ, ನಿನ್ನ ಆಜ್ಞೆಯನ್ನು ಸ್ಥಿರವಾಗಿ ಪಾಲಿಸುತ್ತೇನೆ. ರಾಮು, ನನ್ನಿಂದ ನಿನಗೆ ಯಾವ ಸಹಾಯ ಬೇಕಾದರೂ ಬಂದು ನನ್ನ ಭೇಟಿಯಾಗು. ನಾನಿನ್ನು ಹೋಗಿ ಬರಲಿ ಮಿತ್ರ. ಸರ್, ಈ ಬಡವರ ಮನೆಯ ಊಟ ನಿಮಗೆ ಹಿಡಿಸುತ್ತದೆಯೋ ಇಲ್ಲೋ? ಮೈಲಾರಿ, ಆ ಶ್ರೀಮಂತರ ಮನೆ ನೋಟ ಚಂದ, ಬಡವರ ಮನೆ ಊಟ ಪಂಚಾಮೃತ ಇದ್ದಂತೆ. ನಾನು ಇಲ್ಲವೇ ಯಾವತ್ತಿದ್ದರೂ ಬಡವರ ಮನೆ ಊಟ ಪಂಚಾಮೃತ ಇದ್ದಂತೆ ಮೈಲಾರಿ, ಪಂಚಾಮೃತ ಇದ್ದಂತೆ. ನಡಿ ಗೆಳೆಯ, ಊಟ ಮಾಡೋಣ. ಬಾ ಗೆಳೆಯ, ಹೋಗೋಣ. ಬನ್ನಿ ಸ್ವಾಮಿ, ಎಲ್ಲರೂ ಸೇರಿ ಊಟ ಮಾಡಿ.